ಹಾಯ್ ಹಲೋ ವೆಲ್ಕಮ್ ಟು ಶ್ರೀ ಪ್ರಭಿ ಯೂಟ್ಯೂಬ್ ಚಾನಲ್. ಎಲ್ರು ಇವತ್ತು ದೇವ್ರ ದರ್ಶನ ತಗೊಳಕ್ಕೆ ಹೋಗ್ತಾ ಇದೀವಿ. ಪ್ರವಿ ಬಂದಿಲ್ಲ, ಸೊ ನಾಳೆ ಸಿಯಾನ ಅರ್ಕೆ ತೀರ್ಸೋಣ ಅಂತ ಅಮ್ಮ ಜೊತೆ ಹೋಗ್ ಬರ್ತಾ ಇದ್ದೀನಿ ಟೆಂಪಲ್ಗೆ. ಇವತ್ತು ಜಾತ್ರೆ, ಸೊ ತುಂಬಾ ಅಂದ್ರೆ ತುಂಬಾ ರಶ್ ಇದೆ. ನಾಳೆ ಬರ್ತಾನೆ ಪ್ರವಿ, ವರ್ಕ್ ಇರೋದ್ರಿಂದ. ಸೊ ಅವ್ರು ಬಂದ್ಮೇಲೆ ಇವ್ರದ್ದು ಹರಕೆನ ಈಡೇರಿಸ್ತೀವಿ. ನೋಡಿ ಈ ತರ ಇರುತ್ತೆ ನಮ್ಮೂರ ಜಾತ್ರೆ. ಇದು ನಮ್ಮ ಸೋನು ಸಾನಿ, ನನ್ನ ಅಮ್ಮ. ಇದೆಲ್ಲ ಆಶೀರ್ವಾದ ನಮ್ ಸಿಯಾಗೆ ಎಲ್ರಿಗೂ ಮಾಡ್ಸಿದ್ದು. ಇದು ನನ್ನ ಗುಂಡ ಅದ್ವೈತ್ ಅಂತ, ಅವನ ಹೆಸರು, ಅಕ್ಕನ ಮಗ. ಈ ತರ ಎಲ್ಲ ಸಕ್ಕರೆ ಎಲ್ಲ ಸಿಗುತ್ತೆ. ಇದನ್ನೇ ಆಕ್ಚುಲಿ ಈ ದೇವ್ರಿಗೆ ಮುಸ್ಲಿಂ ಅಂತ ಏನಿಲ್ಲ, ಹಿಂದೂ ಎಲ್ಲಾರು ಒಂದೇ ತರ ನೋಡ್ತಾರೆ ಈ ದೇವ್ರನ್ನ. ಎಲ್ರು ಹೋಗ್ತಾರೆ ಈ ಟೆಂಪಲ್ಗೆ. ತುಂಬಾ ಪವರ್ಫುಲ್. ನಾನ್ ನೋಡಿರೋ ದೇವ್ರು ನಮ್ಮೂರ ದೇವ್ರು. ಆಕ್ಚುಲಿ ಹೂವಿನ ಹಡಗಲಿ ನಮ್ಮೂರು. ನಂಗೆ ಈ ಜಾತ್ರೆ ಅಂದರೆ ಸಖತ್ ಇಷ್ಟ. ಚಿಕ್ಕ ವಯಸ್ಸಿಂದನೂ ತುಂಬ ಎಂಜಾಯ್ ಮಾಡಿದ್ದೀವಿ ಈ ಜಾತ್ರೆಯಲ್ಲಿ. ಆಟ ಆಡೋದು ಕೂಡ ಬರುತ್ತೆ, ಅದಕ್ಕೂ ಹೋಗ್ಬೇಕು. ಅದು ನೆಕ್ಸ್ಟ್ ಲಾಗ್ ಮಾಡ್ತೀನಿ. ಅದು ಕೂಡ ಸಖತ್ ಎಂಜಾಯ್ ಮಾಡಿದ್ದೀವಿ ನಾವು. ಇವಾಗ ಸೋನು, ಸಿಯಾ, ಸಾನಿ ಇವ್ರದೇನೆ ಹಬ್ಬ, ಜಾತ್ರೆ ಎಲ್ಲಾನು. ಇದು ಬಂದು ಉಪ್ಪನ್ನ ಸುಡ್ತಾರೆ ದೇವ್ರ ಮುಂದೆನೆ. ಯಾಕಂದ್ರೆ ಮಕ್ಕಳಿಗೆ ಅಥವಾ ನಮ್ಗೆ ಏನಾದ್ರು ಸ್ಕಿನ್ ಅಲರ್ಜಿ ಆಗಿದ್ರೆ ದೇವರಿಗೆ ಬೇಡ್ಕೊಂಡ್ಬಿಟ್ಟು ನಾವೇನಾದ್ರೂ ಉಪ್ಪನ್ನ ಸುಟ್ರೆ ಆ ಅಲರ್ಜಿ ಅಲ್ಲಿಗೆನೆ ಸ್ಟಾಪ್ ಆಗುತ್ತಂತೆ. ತುಂಬಾ ಬಿಸಿಲು ಊರಲ್ಲಿ. ಈ ಬಿಸಿಲಲ್ಲೇ ಈ ಜಾತ್ರೆ ಯಾವಾಗ್ಲೂ. ಈ ತರ ಉಪ್ಪನ್ನೆಲ್ಲ ಸುಡ್ತಾರೆ ನೋಡಿ. ದೇವ್ರ ಆಪೋಸಿಟ್ನೇ ಇರುತ್ತೆ ಇದು ಸುಡೋದೆಲ್ಲ. ಯಾವ ತರ ಮಾಡಿದ್ದಾರೆ, ಫ್ಲವರ್ಸ್ ಇಂದ ಎಷ್ಟು ಚೆನ್ನಾಗಿ ಡೆಕೋರೇಷನ್ಸ್ ಎಲ್ಲ ಮಾಡಿದ್ದಾರೆ ಜಾತ್ರೆಗೆ. ಈ ಕಡೆ ಎಲ್ಲ ಮ್ಯೂಸಿಕ್ ಪಾರ್ಟಿ ಅಥವಾ ಏನೇನೋ ನಡೆಯುತ್ತೆ. 5-6 ಡೇಸ್ ಈ ಜಾತ್ರೆ ಕಂಟಿನ್ಯೂಸ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ನಾವು 3 years ಬ್ಯಾಕ್ ಇಲ್ಲೇನೆ ನಮ್ದು ಮನೆ ಇತ್ತು, ಚೆನ್ನಾಗಿ ಎಂಜಾಯ್ ಮಾಡ್ತಿದ್ವಿ. ಇವಾಗ ಸ್ವಲ್ಪ ದೂರ, ಏನು ನೋಡೋಕ್ಕಾಗಲ್ಲ, ಅದು ಸ್ವಲ್ಪ ಫೀಲ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಹಾಗೆ ಟೆಂಪಲ್ಗೆಲ್ಲ ಹೋಗಿ ಬಂದು ಜಾತ್ರೆ ಮಾಡೋಣ ಅಂತ ಬಂದ್ವಿ. ಮಕ್ಕಳು ಬಿಡ್ಬೇಕಲ್ವಾ, ಟೆಂಪಲ್ಗೆ ಬಂದ್ರೇನೆ ಜಾತ್ರೆ ಮುಗಿಸ್ತಾ ಇದ್ದಾರೆ ಇವರೆಲ್ಲ ನೋಡಿ. ಬಳೆಗಳು ಎಲ್ಲ ಎಷ್ಟು ತಗೋತಿದ್ವಿ ಗೊತ್ತಾ ಮುಂಚೆ ಎಲ್ಲ. ಜಾತ್ರೆ ಅಂದ್ರೆ ದುಡ್ಡೆಲ್ಲ ಕೂಡಿಟ್ಬಿಟ್ಟು ಈ ಜಾತ್ರೆಗೋಸ್ಕರ ಎಲ್ಲ ಎತ್ತಿಡ್ತಿದ್ವಿ ಅಮೌಂಟ್ನ ನಾವು. ನೋಡಿ ಬಳೆಗಳೆಲ್ಲ ಎಷ್ಟು ಚೆನ್ನಾಗಿದೆ. ವಾವ್, ಇವಾಗ ಜಾತ್ರೆ ಮಾಡೋ ಚಿಕ್ಕ ಮಕ್ಳಿಗೆ ಚೆನ್ನಾಗಿರುತ್ತೆ. ನಮ್ ಸೈಡಲ್ಲೆಲ್ಲ ಇವಾಗ್ಲೂ ಈ ತರ ಬಳೆಗಳೆಲ್ಲ ಹಾಕೋತಾರೆ ಎಲ್ಲಾರು. ಜಾತ್ರೆ ಬಂದ್ರೆ ಅಮ್ಮಂದಿರೆಲ್ಲ ಬಳೆ ಹಾಕೋದು ಈ ತರ. ಜಾತ್ರೆ ಅವರು ನಮ್ ಸಿಯಾನ ಗುಂಡು ಮರಿ ನೋಡ್ಬಿಟ್ಟು ಎತ್ಕೊಂಡೇ ಬಿಟ್ರು. ಬೇಕು ನಮ್ಗೆ ಬಿಟ್ಬಿಡಿ ಅಂತ. ಗುಂಡು ಮರಿ ನನ್ ಬಿಟ್ಟು ಹೋಗ್ತಾಳೆ ಅಂತ ಶಾಕಿಂಗ್ ಆಗಿ ನೋಡ್ತಾ ಇದ್ದಾಳೆ ನೋಡಿ. ಬಳೆ ಎಲ್ಲ ಹಾಕ್ತಿದಾರೆ ಅವಳಿಗೆ, ಕೈಗೆ ಪುಟ್ಟ ಬಳೆಗಳು ಹಾಕ್ತಿದ್ದಾರೆ. ಅದು ಹೋಗ್ತಾನೆ ಇರ್ಲಿಲ್ಲ ಬಳೆಗಳು. ಅವಳು ಏನಪ್ಪಾ ಇದೆಲ್ಲ, ನಾನು ಏನ್ ಫಸ್ಟ್ ಟೈಮ್ ಜಾತ್ರೆ ಎಲ್ಲ ನೋಡ್ತಾ ಇರೋದು. ನನ್ ಮಗಳು ಎಲ್ಲ ಶಾಕಿಂಗ್ ಆಗಿ ನೋಡ್ತಿದ್ದಾಳೆ. ನಿದ್ದೆ ಮಾಡ್ತಾ ಇದ್ಲು, ಜಾತ್ರೆ ನೋಡ್ಬಿಟ್ಟು ನಿದ್ದೆ ಎಲ್ಲ ಹೊರಟೋಗ್ಬಿಡ್ತು. ಸಾನ್ವಿ, ಇನ್ನ ಎಷ್ಟು ದಿನ ನೀನ್ ಜಾತ್ರೆಗೆ ಹೋಗ್ತೀಯಾ? ನಾನು ದಿನ ಹೋಗ್ತೀನಿ, 1 ವೀಕ್ ಮಾಡ್ತೀನಿ. 1 ವೀಕ್ ಮಾಡ್ತೀಯಾ ಜಾತ್ರೆ? ಏನೇನೆಲ್ಲ ಕೊಡ್ಸ್ಕೊ ಬರ್ತೀಯಾ? ನಾನು ವಾಚ್ ಮತ್ತೆ ಆಟ ಸಾಮಾನ್ಸ್ ಕೊಡ್ಕೊಂಬರ್ತೀನಿ. ನೋಡಿ ನನ್ ಗುಂಡು ಮರಿನು ಆಲ್ರೆಡಿ ಅಡ್ಗೆ ಸಾಮಾನ್ಸ್ ಎಲ್ಲ ಎತ್ಕೊಂಡ್ಬಿಟ್ಲು, ಅಜ್ಜಿ ಕೊಡ್ಸಿದ್ರು. ಇನ್ನ ನಾಳೆ ಅವ್ರ ಪಪ್ಪ ಬರುತ್ತೆ, ಇನ್ನ ಜಾತ್ರೆ ಇದೆ. ಇನ್ ಸಾಟರ್ಡೆ ನಾವು ಹೊರಡ್ತಾ ಇದೀವಿ ಬ್ಯಾಂಗ್ಳೂರ್ಗೆ. ಪಪ್ಪಂಗ್ ಫೋನ್ ಮಾಡಕ್ಕೆ ಚಯ್ಯ ಫೋನ್ ಕೊಡ್ಸ್ದೆ ನಾನು. ಏನೇನು ಅಜ್ಜಿ ಎಲ್ಲ ಕೊಡ್ಸೋವೇ ಬಿಟ್ರು ನಮ್ ಸಿಯಾಗೆ. ಸೋನು, ನೀನ್ ಎಷ್ಟು ಆಟ ಸಾಮಾನ್ ತಗೊಂಡೆ? ತಗೊಂಡಿದ್ದೀನಿ. ಅಪ್ಪ, ಇವತ್ತಿನ ಲಾಗ್ ದೇವ್ರ ದರ್ಶನ ನಿಮ್ಗೆಲ್ಲರಿಗೂ ತೋರಿಸಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ನೆಕ್ಸ್ಟ್ ಲಾಗ್ ಅಲ್ಲಿ ಮತ್ತೆ ಬರ್ತೀನಿ. ಬೈ ಬೈ.